ಎಲ್ಲರಿಗೂ ನಮಸ್ತೆ. ಇವತ್ತು ನಾವು DEO ಅವರ ಲಾಗಿನ್ನಲ್ಲಿ ಅಪ್ಲಿಕೇಶನ್ಸ್ನ ವೆರಿಫಿಕೇಷನ್, ಸ್ಕ್ರೂಟಿನಿ ಹಾಗೆ ಅಪ್ರೂವ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ನಂತರ DIO ಅವರದ್ದು KGID ನಂಬರ್ನ ಎಂಟ್ರಿ ಮಾಡಿ, ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರ್ ಆಟೋ ಫೆಚ್ ಆಗುತ್ತೆ. ಈಗ ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ. ಈಗ ಕ್ಯಾಪ್ಚನ್ನ ಎಂಟ್ರಿ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಯೂಸರ್ ಕ್ಯಾಟಗರಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾನು DIOಗೆ ಲಾಗಿನ್ ಆಗಬೇಕಾಗಿರೋದ್ರಿಂದ DIO ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ತೇನೆ. ಸ್ವಿಚ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡೋದಕ್ಕೆ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ NB ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಸಬ್ಮಿಟೆಡ್ ಅಪ್ಲಿಕೇಶನ್ ಫಾರ್ ವೆರಿಫಿಕೇಷನ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ವೆರಿಫಿಕೇಷನ್ ಸ್ಕ್ರೂಟಿನಿ ಮಾಡಬೇಕಾಗಿರೋ ಅಪ್ಲಿಕೇಶನ್ಸ್ ನಾವು ಇಲ್ಲಿ ನೋಡ್ಬೋದು. ಅಪ್ಲಿಕೇಶನ್ನ ಓಪನ್ ಮಾಡೋದಕ್ಕೆ ವ್ಯೂ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮೊದಲಿಗೆ ವರ್ಕ್ ಫ್ಲೋ ಡೀಟೇಲ್ಸ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಅಪ್ಲಿಕೇಶನ್ ವರ್ಕ್ ಫ್ಲೋನ ನಾವು ನೋಡ್ಬೋದು. ಅಪ್ಲಿಕೆಂಟಿಂದ DDO ಅವರಿಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. DDO ಅವರಿಂದ ಕೇಸ್ ವರ್ಕರ್ಗೆ ಫಾರ್ವರ್ಡ್ ಆಗಿದೆ. ಕೇಸ್ ವರ್ಕರಿಂದ ಸೂಪರಿಂಟೆಂಡೆಂಟ್ ಹಾಗೂ ಸೂಪರಿಂಟೆಂಡೆಂಟಿಂದ DIO ಅವರಿಗೆ. ಈಗ DIO ಅವರ ಲಾಗಿನ್ನಲ್ಲಿ ಪೆಂಡಿಂಗ್ ಇದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಪ್ಲಿಕೆಂಟ್ ಅಪ್ಲೋಡ್ ಮಾಡಿರೋ ಅಪ್ಲಿಕೇಶನ್ ಫಾರ್ಮ್ ಹಾಗೂ ಮೆಡಿಕಲ್ ಫಾರ್ಮ್ನ ನೋಡೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಮುಂದೆ ಇರೋ ಕ್ಲಿಕ್ ಹಿಯರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಅಪ್ಲಿಕೇಶನ್ ಫಾರ್ಮ್ನ ನಾವು ವೆರಿಫೈ ಮಾಡ್ಬೋದು. ಹಾಗೆಯೇ ಮೆಡಿಕಲ್ ಫಾರ್ಮ್ ಮುಂದೆ ಇರೋ ಕ್ಲಿಕ್ ಹಿಯರ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಮೆಡಿಕಲ್ ಫಾರ್ಮ್ನ ವೆರಿಫೈ ಮಾಡ್ಬೋದು. ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಮಗೆ 5 ಫಾರ್ಮ್ ಸಿಗುತ್ತೆ. ಮೊದಲಿಗೆ ವ್ಯೂ ಬೇಸಿಕ್ ಆ್ಯಂಡ್ KGID ಡೀಟೇಲ್ಸ್, ವ್ಯೂ ಫ್ಯಾಮಿಲಿ ಡೀಟೇಲ್ಸ್ ಆ್ಯಂಡ್ ನಾಮಿನಿ ಡೀಟೇಲ್ಸ್, ವ್ಯೂ ಪರ್ಸನಲ್ ಡೀಟೇಲ್ಸ್, ವ್ಯೂ ಪೇಮೆಂಟ್ ಡೀಟೇಲ್ಸ್, ವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್. ನಾವು ವ್ಯೂ ಬೇಸಿಕ್ ಆ್ಯಂಡ್ KGID ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬೇಸಿಕ್ ಡೀಟೇಲ್ಸ್ ಹಾಗೂ KGID ಡೀಟೇಲ್ಸ್ನ ನಾವು ವೆರಿಫೈ ಮಾಡ್ಬೋದು. ವೆರಿಫಿಕೇಷನ್ ಆದ ನಂತರ ವೆರಿಫೈ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯೂ ಫ್ಯಾಮಿಲಿ ಡೀಟೇಲ್ಸ್ ಆ್ಯಂಡ್ ನಾಮಿನಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ಫ್ಯಾಮಿಲಿ ಡೀಟೇಲ್ಸ್ ಹಾಗೂ ನಾಮಿನಿ ಡೀಟೇಲ್ಸ್ ವೆರಿಫಿಕೇಷನ್ನ ಮಾಡ್ಬೋದು. ವೆರಿಫಿಕೇಷನ್ ಆದ ನಂತರ ವೆರಿಫೈನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯೂ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಅಪ್ಲಿಕೆಂಟಿನ ಪರ್ಸನಲ್ ಹೆಲ್ತ್ ಡೀಟೇಲ್ಸ್ನ ನಾವು ನೋಡ್ಬೋದು. ವೆರಿಫಿಕೇಷನ್ ಆದ ನಂತರ ವೆರಿಫೈ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಪೇಮೆಂಟ್ ಡೀಟೇಲ್ಸ್ನ ನಾವು ನೋಡ್ಬೋದು. ಇನಿಷಿಯಲ್ ಅಮೌಂಟ್, DDO ಕೋಡ್, ಡೇಟ್ ಹಾಗೂ ಪೇಮೆಂಟ್ ರೆಫರೆನ್ಸ್ ನಂಬರ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ವೆರಿಫಿಕೇಷನ್ ಆದ ನಂತರ ವೆರಿಫೈ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಫಿಸಿಕಲ್ ಡೀಟೇಲ್ಸ್, ಅದರ್ ಡೀಟೇಲ್ಸ್, ಹೆಲ್ತ್ ಡೀಟೇಲ್ಸ್ ಹಾಗೂ ಡಾಕ್ಟರ್ ಡೀಟೇಲ್ಸ್ನ ನಾವು ವೆರಿಫೈ ಮಾಡ್ಬೋದು. ವೆರಿಫಿಕೇಷನ್ ಆದ ನಂತರ ವೆರಿಫೈ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಸ್ಕ್ರೂಟಿನಿ ಟ್ಯಾಬ್ ಓಪನ್ ಆಗುತ್ತೆ. ಈ ಸ್ಕ್ರೂಟಿನಿ ಟ್ಯಾಬ್ನಲ್ಲಿ ನಾವು 7 ಕ್ವಶನ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಈ 7 ಕ್ವಶನ್ಸ್ನ ನಾವು ವೆರಿಫೈ ಮಾಡಿ ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ವೆದರ್ ಅಪ್ಲಿಕೆಂಟ್ ಡೀಟೇಲ್ಸ್ ಆರ್ ಕರೆಕ್ಟ್. ಸೊ ಫಸ್ಟಿಗೆ ವೆರಿಫಿಕೇಷನ್ ಮಾಡಬೇಕು. ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿ.
ವೆದರ್ ಅಪ್ಲಿಕೆಂಟ್ ಹ್ಯಾಸ್ ಪೇಯ್ಡ್ ಇನಿಷಿಯಲ್ ಡೆಪಾಸಿಟ್ ಪ್ರೀಮಿಯಂ, ವೆರಿಫಿಕೇಷನ್ ಆದ ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ವೆದರ್ ಅಪ್ಲಿಕೆಂಟ್ ಸೈನ್ಡ್ ಪ್ರಪೋಸಲ್ ಫಾರ್ಮ್, ವೆರಿಫಿಕೇಷನ್ ಆದ ನಂತರ ವೆರಿಫೈಡ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಪ್ರತಿಯೊಂದು ಕ್ವಶನ್ಸ್ನು ನಾವು ವೆರಿಫಿಕೇಷನ್ ಆದ ನಂತರವೇ ವೆರಿಫೈ ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಹಾಗೆಯೇ ನಾವು ಇಲ್ಲಿ ಫೇಸಿಂಗ್ ಶೀಟ್ ಕೂಡ ನಾವು ನೋಡ್ಬೋದು. ಫೇಸಿಂಗ್ ಶೀಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಫೇಸಿಂಗ್ ಶೀಟ್ ಓಪನ್ ಆಗುತ್ತೆ. ಫೇಸಿಂಗ್ ಶೀಟ್ನ ವೆರಿಫೈ ಆದಮೇಲೆ ನಾವು ಮೆಡಿಕಲ್ ಲೀವ್ ಡೀಟೇಲ್ಸ್ನ ನಾವು ನೋಡ್ಬೋದು. ಮೆಡಿಕಲ್ ಲೀವ್ ಡೀಟೇಲ್ಸಲ್ಲಿ DDO ಅವರು ಅಪ್ಲೋಡ್ ಮಾಡಿರೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಹಾಗೂ ರಿಯಂಬರ್ಸ್ಮೆಂಟ್ ಡಾಕ್ಯುಮೆಂಟ್ ಸಹ ನಾವು ಇಲ್ಲಿ ನೋಡ್ಬೋದು. ನಂತರ ರಿಮಾರ್ಕ್ಸ್ ಕಾಲಮಲ್ಲಿ ನಮಗೆ ನೋ ಕರೆಕ್ಷನ್ ಫಾರ್ಮ್, ಇಶ್ಯೂ ಇನ್ ಅಪ್ಲಿಕೇಶನ್ ಫಾರ್ಮ್, ಇಶ್ಯೂ ಇನ್ ಮೆಡಿಕಲ್ ಫಾರ್ಮ್, ಇಶ್ಯೂ ಇನ್ ಬೋತ್ ಮೆಡಿಕಲ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್. ಈಗ ಅಪ್ಲಿಕೇಶನ್ ಫಾರ್ಮ್ ಅಥವಾ ಮೆಡಿಕಲ್ ಫಾರ್ಮಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ನಾವು ಇಶ್ಯೂ ಇನ್ ಮೆಡಿಕಲ್ ಆರ್ ಅಪ್ಲಿಕೇಶನ್ ಫಾರ್ಮ್ನ ಸೆಲೆಕ್ಟ್ ಮಾಡ್ಬೋದು. ಅಥವಾ ಎರಡರಲ್ಲೂ ಕೂಡ ನಮಗೆ ಇಶ್ಯೂಸ್ ಇದ್ದರೆ ನಾವು ಎರಡು ಇಶ್ಯೂ ಇನ್ ಬೋತ್ ಮೆಡಿಕಲ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ನ ಸೆಲೆಕ್ಟ್ ಮಾಡಿ. ನಂತರ ಕಮೆಂಟ್ ಬಾಕ್ಸಲ್ಲಿ ನಾವು ಶರನು ಬರಿಬೋದು. ಇಲ್ಲ ಎಲ್ಲ ಇನ್ಫಾರ್ಮೇಷನ್ ಅಪ್ಲಿಕೆಂಟ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದಾದರೆ ನೋ ಕರೆಕ್ಷನ್ ಫಾರ್ಮ್ನ ಸೆಲೆಕ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಶರ ಬರಿಬೋದು. ಈಗ ಲೋಡ್ ಫ್ಯಾಕ್ಟರ್ನ ನಾವು ನೋಡ್ಬೋದು. DL ಏನಾದರೂ ಅಪ್ಲೈ ಮಾಡೋದಾದ್ರೆ ನಾವಿಲ್ಲಿ ಡ್ರಾಪ್ ಡೌನಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು. ನಂತರ DSC ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಸರ್ಟಿಫಿಕೇಟ್ನಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ 3 ಆಪ್ಷನ್ಸ್ ಬರುತ್ತೆ. ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 15 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ಫಾರ್ವರ್ಡ್ ಟು ಡೆಪ್ಟಿ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿ. ಹೆಲ್ತ್ ಒಪಿನಿಯನ್ ಬೇಕಾದರೆ ನೀಡ್ DHS ಒಪಿನಿಯನ್ನ ಸೆಲೆಕ್ಟ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ದರೆ ಅಕ್ಸೆಪ್ಟ್ನ ಸೆಲೆಕ್ಟ್ ಮಾಡಿ. ಈಗ ಅಕ್ಸೆಪ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮ್ ಚೇಂಜಸ್ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಅಟೆನ್ಷನ್ ಮೆಸೇಜ್ನ ನಾವು ನೋಡ್ಬೋದು. ಇದರಲ್ಲಿ ಪಾಲಿಸಿ ಹ್ಯಾಸ್ ಬೀನ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಇದೆ. ಹಾಗೆಯೇ ಅಪ್ಲಿಕೆಂಟಿನ ಪಾಲಿಸಿ ನಂಬರ್ನು ನಾವು ನೋಡ್ಬೋದು. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಬಾಂಡ್ ಸೈನಿಂಗ್ ಆ್ಯಂಡ್ ಜನರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರಿಂಟ್ ಬಾಂಡ್ ಆ್ಯಂಡ್ ಫೇಸಿಂಗ್ ಶೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಪ್ರಿಂಟ್ ಎಂಪ್ಲಾಯಿ NB ಬಾಂಡ್ ಆ್ಯಂಡ್ ಫೇಸಿಂಗ್ ಶೀಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಸೈನಿಗೆ ಪೆಂಡಿಂಗ್ ಇರೋವಂಥ ಅಪ್ಲಿಕೇಶನ್ಸ್ನ ನಾವು ನೋಡ್ಬೋದು. ರೆಡ್ ಮಾರ್ಕಲ್ಲಿರುತ್ತೆ. ಈಗ ಸೈನ್ NB ಬಾಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಟೆನ್ಷನ್ ಮೆಸೇಜ್ ಓಪನ್ ಆಗುತ್ತೆ. ಬಾಂಡ್ ಸೈನಿಂಗ್ ಸಕ್ಸಸ್ ಅಂತ. ಈಗ ಬಾಂಡ್ ಸೈನಿಂಗ್ ಕಂಪ್ಲೀಟ್ ಆಗಿದೆ. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಆಗಿರೋ NB ಬಾಂಡ್ನ ನೋಡೋದಕ್ಕೆ ವ್ಯೂ NB ಬಾಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು NB ಬಾಂಡ್ನ ನೋಡ್ಬೋದು. ಥ್ಯಾಂಕ್ ಯು.